ಪುಟ್ಟರಾಜ ಅಜ್ಜವರನ್ನ ಕರೀತಾರೆ. ಪುಟ್ಟಯ್ಯ ಬಾಯಿ, ನೀನು ಪುಟ್ಟನಲ್ಲಪ್ಪ, ನೀನು ಈ ಸಮಾಜದೊಳಗ ದಿಟ್ಟತನದಿಂದ ನಾನು ಅನ್ನುವ ಅಹಂಕಾರವನ್ನ ಬಿಟ್ಟು ಶಿವಯೋಗದ ಮರ್ಮವನ ನಾಡಿಗೆಲ್ಲ ತಿಳಿಸುತ್ತಾ ನೀನು ಈ ಪುಣ್ಯಾಶ್ರಮದ ಕೀರ್ತಿಯನ್ನ ಬಾನೆತ್ತರಿಗೆ ಬೆಳಗಬೇಕು ಮಗ. ಬುದ್ಧಿ, ಯಾಕೆ ಮಾತು? ಇಲ್ಲಪ್ಪ, ಈ ಆಶ್ರಮದ ಅಧಿಕಾರ ನೀವು ವಹಿಸ್ಕೊಳ್ಬೇಕು. ಬುದ್ಧಿ, ನನ್ನಂತ ಸಣ್ಣವ ಈ ಸಂಸ್ಥೆಯ ಭಾರವನ್ನು ಹೊರೋದೆ ಬೇಡ ಬುದ್ಧಿ, ಆಗದ ಮಾತು ಬುದ್ಧಿ ಅಂತ ಪುಟ್ಟರಾಜಜ್ಜೋರು ಅನ್ಬೇಕಾದ್ರೆ, ಇಲ್ಲ, ಈ ಜವಾಬ್ದಾರಿ ನೀವು ಹೊತ್ತುಕೊಳ್ಬೇಕು ಅಂತಾರೆ. ಅವಾಗ ಅಜ್ಜೋರು ಕೈ ಮುಗಿದು ಕರ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ಅಜ್ಜೋರು ಹೇಳ್ತಾರೆ ಗುರುಗಳಿಗೆ, ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು. ಅಂತೆಯೇ ನೀನು ಗುರುವಾದ, ಅಂತೆಯೇ ನಾನು ಶಿಷ್ಯನಾದೆ. ಎನ್ನ ಉದ್ಧಾರಕ್ಕಾಗಿ ಪರೋಪಕಾರವ ಮಾರ್ಗವ ತೋರಿಸಿದೆ, ಅನಂತರನು ಉದ್ಧರಿಸಿದೆ. ನೋಡಿ, ಅನಂತರನು ಉದ್ಧರಿಸಿದೆ. ಹೀಗೆಯೇ 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 ಈ ಪರಂಪರೆ ಉಳಿಸಿ ಕಾಯಯ್ಯ. ಅಜ್ಜೋರ ಪ್ರಶ್ನೆ, ಈ ಪರಂಪರೆಯನ್ನ ಉಳಿಸಿ ಇದನ್ನು ಕಾಯಪ್ಪ. ಯಾವ ಕಾಲಕ್ಕೂ ಸಹಿತ ಇದು ವ್ಯಕ್ತಿಯಿಂದ ಕಾಯೋದಲ್ಲ ಕುಮಾರೇಶ, ಅದು ನೀನೇ ಕಾಯಬೇಕಂತ ಮೊದಲೇ ಪುಟ್ಟರಾಜಜ್ಜೋರು ಹೇಳಿದ್ದಾರೆ. ಈ ಪರಂಪರೆ ನೀನು ವಾರಸದಾರ, ಈ ಪರಂಪರೆ ನೀ ಕಾಪಾಡಬೇಕಪ್ಪ ಅಂತ ತಿಳ್ಕೊಂಡು ಕರಮುಗುದಾಗ ಅಜ್ಜೋರು, ಏ ಪುಟ್ಟಯ್ಯ, ನಿನ್ನ ಕಷ್ಟದ ಬುಟ್ಟಿಯನ್ನು ನಾನೆಲ್ಲ ಹೊತ್ಕೊಂಡು ಹೋಗಿಬಿಡ್ತೀನಿ. ನೀನು ಪುಟ್ಟಯ್ಯನಲ್ಲ, ಪುಟ್ಟರಾಜನಾಗಿ ಜಗತ್ತಿನೊಳಗ ಮೆರಿದೀಯಪ್ಪ. ರಾಜನಾಗಿ ಎಲ್ಲವನ್ನು ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ ಮೇಲೆ